ಬ್ಯಾಕ್ ಟು ಬ್ಯಾಕ್ ತೈಲ ಬೆಲೆ ಏರಿಕೆಗೆ ಸಿಎಂ ಸಿದ್ದು ಕೆಂಡುವಾಗಿದ್ದಾರೆ. ಮನಮೋಹನ್ ಸಿಂಗ್ ಟು ಮೋದಿ ಅವಧಿವರೆಗಿನ ಲೆಕ್ಕ ಬಿಚ್ಚಿಟ್ಟಿದ್ದಲ್ಲದೆ ನಾವು ಬೆಲೆ ಇಳಿಸಲ್ಲ ಅಂತ ಹೇಳಿದ್ದಾರೆ. ಇತ್ತ ಬೆಲೆ ಏರಿಕೆಗೆ ಲಾರಿ ಉದ್ಯಮ ಹೌಹಾರಿದ್ದು ಅವರು ಶಾಕ್ ಕೊಡುವ ಸನ್ನಹದಲ್ಲಿದ್ದಾರೆ. ಅದ್ಯಾಕೋ ಕದನ ದೋಸ್ತಿಗಳಾದ ಟ್ರಂಪ್ ಹಾಗೂ ನೆತನ್ಯಾಹು ನಡುವೆ ಬಿರುಕು ಮೂಡಿದೆ. ಯುದ್ಧ ವಿರಾಮ ಮುಂದುವರೆಸಿದ್ದಕ್ಕೆ ಇಸ್ರೇಲ್ ಮುನಿಸ್ಕೊಂಡಿದೆ. ಆದರೆ ಇಲ್ಲ ನಮ್ಮ ಸಂಬಂಧ ಚೆನ್ನಾಗೇ ಇದೆ ಅಂತ ಇಬ್ಬರೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಡುಗೆ ಮನೆಯಲ್ಲಿ ಜಿರಳೆ ಕಂಡ್ರೆ ಸಾಕು ಹೊಡೆದೋಡಿಸ್ತಾರೆ. ಆದರೆ ದೇಶದಾದ್ಯಂತ ಜಿರಳೆ ಪಕ್ಷ ಸಖತ್ ಸಂಚಲನ ಸೃಷ್ಟಿ ಮಾಡಿದೆ. ರಾತ್ರೋರಾತ್ರಿ ಸಿಜೆಪಿಗೆ ಕೋಟಿ ಬೆಂಬಲಿಗರು ಹುಟ್ಟುಕೊಂಡಿದ್ದಾರೆ. ಆದರೆ ಇದರ ಸಂಸ್ಥಾಪಕನ ಬಗ್ಗೆ ನಾನಾ ಚರ್ಚೆಗಳು ರೆಕ್ಕೆ ಪುಕ್ಕ ಪಡೆದುಕೊಂಡಿವೆ. ವಿಶ್ವಾಸ ಯುದ್ಧದಲ್ಲಿ ಗೆದ್ದ ತಮಿಳುನಾಡು ಸಿಎಂ ವಿಜಯ್ ಕೊನೆಗೂ ಸಂಪುಟ ವಿಸ್ತರಿಸಿದ್ದಾರೆ. ಆದರೆ ಪ್ರಮಾಣ ವಚನ ವೇಳೆ ಮೊದಲು ಒಂದೇ ಮಾತರಂ ಹಾಡಿದ್ದಕ್ಕೆ ವಿವಾದದ ಕಿಡಿ ಹೊತ್ತಿದೆ. 6 ದಶಕಗಳ ಬಳಿಕ ಕಾಂಗ್ರೆಸ್ಗೆ ಮಂತ್ರಿ ಭಾಗ್ಯ ಸಿಕ್ಕಿದ್ದು, ಅದರಲ್ಲೂ ಶಾಸಕ ಎಡವಟ್ಟು ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿ ಅಭಿವೃದ್ಧಿಗಲ್ಲ, ಅದರ ಕ್ರೆಡಿಟ್ ಫೈಟ್ ಜೋರಾಗುತ್ತೆ. ಬೀದಿಯಲ್ಲಿ ಕಾಂಗ್ರೆಸ್ ಶಾಸಕ ಎಚ್ ಡಿ ತಮ್ಮಯ್ಯ ಮತ್ತು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಣದ ಕಚ್ಚಾಟ ಹಲ್ಚಲ್ ಎಬ್ಸಿದೆ. ಈ ವೇಳೆ ರವಿ ಮೇಲೆ ಹಲ್ಲೆಗೆ ಯತ್ನ ನಡೆದಿದ್ದು, ಪೊಲೀಸರು ಎಲ್ಲವನ್ನೂ ತಹಬದಿಗೆ ತಂದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.